ಶೇಂಗಾ ಮತ್ತು ಹೆಸರು ಬೆಳೆಗಳಿಗೆ ಮಂಗಗಳ ಕಾಟ ಹಿಂಡು ಹಿಂಡಾಗಿ ಜಮೀನಿಗೆ ನುಗ್ಗಿ ಬೆಳೆಯನ್ನು ನಾಶ ಮಾಡಲಾಗ್ತಾ ಇದೆ. ಗದಗ ಜಿಲ್ಲೆಯ ಗೊಜನೂರು ಗ್ರಾಮದಲ್ಲಿ ಘಟನೆ. ಶೇಂಗಾ ಹೆಸರು ಬೆಳೆಗಳಿಗೆ ಮಂಗಗಳ ಕಾಟ ಹಿಂಡು ಹಿಂಡಾಗಿ ಜಮೀನಿಗೆ ನುಗ್ಗಿ ಬೆಳೆ ನಾಶ. ಗದಗ ಜಿಲ್ಲೆಯ ಗೊಜನೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಮೊದಲೇ ಮಳೆ ಅಭಾವದಿಂದ ಕಂಗಾಲಾಗಿದ್ದ ರೈತ ಬೆಳೆ ಬೆಳೆದಿದ್ದ. ಈಗ ಬೆಳೆ ಉಳಿಸಿಕೊಳ್ಳೋದಕ್ಕೆ ರೈತರ ಹರಸಾಹಸ. ಬೆಳಗ್ಗೆಯಿಂದ ಕತ್ತಲಾಗೋವರೆಗೂ ಜಮೀನು ಕಾಯೋ ಕೆಲಸ ರೈತರದ್ದು ಪಾಪ. ಮಂಗಗಳನ್ನ ಹಿಡಿದು ಬೇರೆಡೆಗೆ ಸ್ಥಳಾಂತರಕ್ಕೆ ಒತ್ತಾಯ ಕೇಳಿಬಂದಿದೆ. ಅದನ್ನು ಮೀರೊಂದು ದಪ್ಪ ಕಲ್ಲು ತಗೊಂಡು ಒಡೆದು ಮಂಗನ ಸತ್ತೋದ್ರೆ ಪಾಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ರೈತರನ್ನ ಒಳಗಾಗ್ತೀರಿ. ಇದು ಬರಬಾರದು ಅನ್ನುವ ಕಾರಣಕ್ಕೋಸ್ಕರ ತಂತಿ ಬೇಲಿಗಳನ್ನು ಇಟ್ಟರೂ ಕೂಡ ಕೆಲವೊಮ್ಮೆ ಇದು ಅದಕ್ಕೆ ಅಪಾಯ ಪಾಪ. ಅದು ದಾಟಬೇಕಾದ್ರೆ ಅದನ್ನು ಸಿಗಾಕೊಂಡು ಸಾಯುವಂಥ ಪರಿಸ್ಥಿತಿ. ಇವೆಲ್ಲವೂ ರೈತರಿಗೊಂಥರದ್ದು ಸಾಹಸ. ಮಂಗಗಳು ಬರಬಾರ್ದು, ಮಂಗಗಳು ಸಾಯಬಾರ್ದು. ಹಾವನ್ನು ಓಡಿಸ್ಬೇಕು, ಆದರೆ ಕಷ್ಟ. ನಿಜಕ್ಕೂ ರೈತರಿಗೆ ಈ ಬೆಳೆಗಳನ್ನು ಉಳಿಸೋದಿದೆಯಲ್ಲ, ಅದು ನಿಜಕ್ಕೂ ದೊಡ್ಡ ಸಾಹಸಮಯ ಕೆಲಸ. ಬೆಳೆ ನಾಶ ಮಾಡ್ತಾ ಇದೆ ಮಂಗಗಳು. ಆ ದೃಶ್ಯವನ್ನು ಗಮನಿಸ್ತಾ ಇದೆ. ಪಾಪ ರೈತರು ತುಂಬ ಕಷ್ಟಪಟ್ಟು ಬೆಳೆ ಬೆಳೆದಿರ್ತಾರೆ. ನಾನಾ ತರಹದ ಕನಸುಗಳನ್ನು ಕಟ್ಟಿಕೊಂಡಿರ್ತಾರೆ. ಅನೇಕ ತರಹದ ಸಾಲಗಳನ್ನು ಮಾಡಲಾಗಿರುತ್ತೆ. ಇನ್ನೇನು ಫಸಲು ಕೈಗೆ ಬರಬೇಕು ಅನ್ನೋ ಅಷ್ಟರಲ್ಲಿ ಈ ತರಹದ ಪರದಾಟ.